ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಳ್ತೀನಿ. ಇನ್ನು ಇವತ್ತು ಬಂದು ಶನಿವಾರ, ನಾನು ಬೆಳಿಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದೆ. ಎಲ್ಲರೂ ಸಹ ರೆಡಿಯಾಗಿ ಒಂದು ಒಳ್ಳೆ ಪ್ಲೇಸ್ನ ನೋಡ್ಕೊಂಡು ಬರೋಣ ಅಂತೇಳಿ ಹೊರಟಿದ್ವಿ. ಹಾಗಾಗಿ ಇಡೀ ದಿನ ಏನೆಲ್ಲ ಆಗುತ್ತೆ ಪ್ರತಿಯೊಂದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ. ಇನ್ನು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅನ್ನೋದನ್ನು ನಾನು ನಿಮಗೆ ಮುಂದೆ ತಿಳಿಸ್ತೀನಿ. ತಿಳಿಸೋದೇನು, ನಾವು ಹೋಗುವಂಥ ಪ್ಲೇಸ್ ಯಾವುದು ಅಂತ ನಿಮಗೆ ತೋರಿಸ್ತೀನಿ ಕೂಡ. ಒಂದು ಒಳ್ಳೆ ಪ್ಲೇಸ್ನ ನೋಡ್ಕೊಂಡು ಬರೋಣ ಅಂತೇಳಿ ನಾವು ಕೂಡ ಫಸ್ಟ್ ಟೈಮ್ ಅಲ್ಲಿಗೆ ಹೋಗ್ತಾ ಇರೋದು. ಹೇಗಿದೆ ಏನು ಅಂತ ನೋಡಬೇಕು. ನಾವು ಪ್ಲ್ಯಾನ್ ಮಾಡಿದಾಗೆ ಹೊರಟಿದ್ದಿದ್ರೆ ಇಷ್ಟೊತ್ತಿಗಾಗಲೇ ನಾವು ಅಂದ್ಕೊಂಡಿರೋ ಡೆಸ್ಟಿನೇಷನ್ನ ರೀಚ್ ಆಗಿರಬೇಕಾಗಿತ್ತು. ಸ್ಟಿಲ್ ನಾವು ಇನ್ನೂ ಮನೇಲೇ ಇದ್ದೀವಿ. ಸೊ ಹಾಗಾಗಿ ನಮ್ಮ ಪ್ಲ್ಯಾನ್ ಏನಾಗುತ್ತೆ ಏನು ಅನ್ನೋದು ಗೊತ್ತಿಲ್ಲ. ಎಲ್ಲ ಉಲ್ಟಂಪಲ್ಟ ಆಗೋ ಚಾನ್ಸಸ್ ಕಾಣಿಸ್ತಿದೆ. ಆಲ್ರೆಡಿ ಟೈಮ್ ಬಂದು 8:30 ಆಗ್ತಿದೆ. ನಾವು ಇನ್ನೂ ಮನೇಲೇ ಇದ್ದೀವಿ. ಇನ್ನೂ ಸ್ವಲ್ಪ ಟೀ ಎಲ್ಲ ಮಾಡ್ಕೊಂಡು ಕುಡಿದು ದೇವ್ರಿಗೆ ದೀಪ ಹಚ್ಚಬೇಕು. ಇದೆಲ್ಲ ಮಾಡಿ ಮುಗಿಸಿ ಹೊರಡೋಷ್ಟರಲ್ಲಿ 9 ಗಂಟೆನೇ ಆಗ್ಬಿಡುತ್ತೆ ಅನಿಸುತ್ತೆ. ಸೊ ಹಾಗಾಗಿ ನಾವು ಅಂದ್ಕೊಂಡಿರೋ ಪ್ಲೇಸ್ಗೆ ಮೇ ಬಿ ಹೋಗ್ತೀವಾ ಹೋಗಲ್ವಾ ಅನ್ನೋದು ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ. ಪ್ರತಿಯೊಂದೂ ನಾನು ಇಡೀ ದಿನ ಏನೆಲ್ಲ ಆಗುತ್ತೆ, ಎಲ್ಲೆಲ್ಲಿಗೆ ಹೋಗ್ತೀವಿ ಅದನ್ನೆಲ್ಲ ಕೂಡ ನಿಮ್ಮ ಜೊತೆ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ನೀವು ಕೂಡ ಪೂರ್ತಿಯಾಗಿ ವಿಡಿಯೋನ ವಾಚ್ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇನ್ನು ನಾನಿವತ್ತು ವೇರ್ ಮಾಡಿರೋಂಥದ್ದು ಮ್ಯಾಕ್ಸಿ ಡ್ರೆಸ್. ಇದಂತೂ ತುಂಬ ಕಂಫರ್ಟೇಬಲ್ ಆಗಿದೆ, ಟ್ರಾವೆಲ್ಗೆ ಏಡ್ ಮಾಡಿಸ್ದಾಗಿದೆ. ಸೊ ನನಗಂತೂ ಈ ಥರ ಮ್ಯಾಕ್ಸಿ ಡ್ರೆಸ್ ವೇರ್ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಹೇಗಿದೆ ಏನು ಅಂತ ತಿಳಿಸಿ, ಓಕೆನಾ? ನಿಮಗೇನಾದರೂ ಈ ಒಂದು ಡ್ರೆಸ್ ಇಷ್ಟ ಆಯಿತು ಅಂದರೆ ನಾನು ಇದನ್ನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ತುಂಬಾ ಕಂಫರ್ಟೇಬಲ್ ಆಗಿದೆ, ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನನ್ನ ಹತ್ರ ಈ ಥರ ತುಂಬ ಮ್ಯಾಕ್ಸಿ ಡ್ರೆಸ್ಸಸ್ ಕಲೆಕ್ಷನ್ಸ್ ಇದೆ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದೆ ಹೇಳಿ, ನಾನು ಅದರದ್ದು ಒಂದು ವಿಡಿಯೋ ಕೂಡ ಮಾಡಿ ಶೇರ್ ಮಾಡ್ತೀನಿ. ನಾನು ಆದಷ್ಟು ಆನ್ಲೈನಲ್ಲೇ ಪರ್ಚೇಸ್ ಮಾಡೋದ್ರಿಂದ ಪ್ರತಿಯೊಂದು ಡ್ರೆಸ್ದು ಲಿಂಕು ಬೇಕಾದರೆ ಕೊಡ್ತೀನಿ ನಾನು. ಪಾಪು ಚಿನ್ನಮ್ಮ, ತನಿ ಸೌಂಡ್ ಮ್ಯೂಟ್ ಮಾಡೋ. ಎಲ್ಲಿ ಹೋಗ್ತಾ ಇರೋದು ನಾವು? ಇಲ್ಲಿ ಪಾಪ ಹೋಗ್ತಿರೋದು ನಾವು? ಹೇಳು. ಓಯ್ ಗುಡ್ಡು, ಎಲ್ಲಿ ಹೋಗ್ತಾ ಇರೋದು ನಾವು? ಆಮೀಗ ಭಿಕ್ಷಾ ಎಲ್ಲಪ್ಪ ಹೋಗ್ತಾ ಇರೋದು ನಾವೀಗ? ಮೈಸೂರು. ಹುಷಾರ. ಅದು ಸಕ್ಕರೆನಾ? ಏನದು? ಬೇಕಿನ್ನ ಬೇಕಾ? ಏನು ಭಿಕ್ಷಾ ಅದು ತಿಂತಾ ಇರೋದು ನೀನು? ಏನಪ್ಪ? ಎಮಿ ಅಮ್ಮ. ರಾಮನಗರದಿಂದ ಮೈಸೂರಿಗೆ 1 ಅವರ್ ಜರ್ನಿ ಅಷ್ಟೇ. ನಾವು 10 ಗಂಟೆ ಅಷ್ಟರಲ್ಲೆಲ್ಲ ಮೈಸೂರಲ್ಲಿದ್ವಿ. ಎಕ್ಸಾಕ್ಟ್ 9 ಗಂಟೆಗೆ ಮನೆ ಬಿಟ್ಟಿದ್ದು, 10 ಗಂಟೆ ಅಷ್ಟರಲ್ಲೆಲ್ಲ ಮೈಸೂರು ರೀಚ್ ಆಗಿದ್ವಿ. ವೆಹಿಕಲ್ಸ್ ಏನಾದರೂ ಜಾಸ್ತಿ ಇತ್ತು ಅಂದರೆ ಒಂದು 10 ಮಿನಿಟ್ಸ್ ಡಿಲೇ ಆಗ್ಬೋದು ಅಷ್ಟೇ. 1 ಅವರ್ಗೆಲ್ಲ ಆರಾಮಾಗಿ ಮೈಸೂರು ರೀಚ್ ಆಗಿಬಿಡ್ಬೋದು. ಇನ್ನು ನಾನು ಮನೆಯಲ್ಲಿ ತಿಂಡಿ ಎಲ್ಲ ಏನು ಮಾಡೋದಕ್ಕೆ ಹೋಗಿರಲಿಲ್ಲ, ಆಲ್ರೆಡಿ ಲೇಟ್ ಆಗಿತ್ತಲ್ಲ. ಹಾಗಾಗಿ ಆನ್ ದ ವೇ ಎಲ್ಲಾದರೂ ತಿಂದ್ಕೊಂಡು ಹೋಗೋಣ ಅಂತೇಳಿ ಹೊರಟು ಬಂದ್ವಿ. ಈಗ ಇಲ್ಲಿ ನಾವು ಮೈಸೂರಿಂದ ನಂಜನಗೂಡು ಹೋಗೋ ರೂಟಲ್ಲಿ ಒಂದು ಕಡೆ ಬ್ರೇಕ್ಫಾಸ್ಟ್ಗೆ ಅಂತೇಳಿ ಸ್ಟಾಪ್ ತೊಗೊಂಡ್ವಿ. ಮನೇಲಿರಬೇಕಾದ್ರೆ ತುಂಬ ಬೇಗ ಹೊಟ್ಟೆ ಹಸಿವಾಗಲ್ಲ. ಒಂದು ಹಾಫ್ ಆನ್ ಅವರ್ 1 ಅವರ್ ಡಿಲೇ ಆದರೂ ಇರ್ಬೋದು. ಬಟ್ ಈ ಥರ ಟ್ರಾವೆಲ್ ಮಾಡಬೇಕಾದ್ರೆ ತುಂಬ ಬೇಗ ಹೊಟ್ಟೆ ಹಸಿವಾಗುತ್ತೆ. ಎಲ್ರಿಗೂ ಕೂಡ ಹಾಗೆ ಆಗ್ತಾಯಿತ್ತು. ಸರಿ, ಹಂಗಾಗಿ ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ. ಆ್ಯಂಡ್ ಅದಲ್ಲದೆ ಪಾಪುಗೂ ಕೂಡ ನಾನೇನು ತಿನ್ಸ್ಕೊಂಡು ಬಂದಿರಲಿಲ್ಲ. ಸ್ವಲ್ಪ ಬೇಗ ಆದರೂ ತಿನ್ನಲ್ಲ, ತುಂಬ ಲೇಟ್ ಆದರೂ ಕಷ್ಟ. ಅವಳಿಗೊಂದು ಟೈಮ್ ಸೆಟ್ ಆಗಿಬಿಟ್ಟಿರುತ್ತಲ್ವ, ಆ ಟೈಮಲ್ಲೇ ಟಿಫನ್ ಮಾಡಿಸ್ಬೇಕು. ಅದಕ್ಕೋಸ್ಕರ ಫಸ್ಟು ತಿಂಡಿ ಮುಗಿಸ್ಕೊಂಡು ಬಿಡೋಣ, ಆಮೇಲೆ ಹಾಗೆ ನಮ್ಮ ಜರ್ನಿ ಕಂಟಿನ್ಯೂ ಮಾಡೋಣ ಅಂತೇಳಿ ಇಲ್ಲಿ ನಿಲ್ಲಿಸಿದ್ವಿ. ಹೋಟೆಲ್ ನೇಮೆಲ್ಲ ನಾನೇನು ಕ್ಯಾಪ್ಚರ್ ಮಾಡೋದಕ್ಕೆ ಹೋಗಿರಲಿಲ್ಲ. ಬಟ್ ತಿಂಡಿ ಎಲ್ಲ ಚೆನ್ನಾಗಿತ್ತು. ತಿಂಡಿ ತಿಂದ್ಕೊಂಡು ಮತ್ತೆ ನಮ್ಮ ಜರ್ನಿ ಕಂಟಿನ್ಯೂ ಆಯಿತು. ಮೈಸೂರಿನವರಿಗೆ ಹೊಸ ಸುದ್ದಿ. ಕುವೆಂಪು ನಗರದಲ್ಲಿ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ನಂಜನಗೂಡಿಗೆ ಬರೋಷ್ಟರಲ್ಲಿ ಟೈಮ್ ಆಗಲೇ 11:30, 11:45 ಆಗ್ತಾಯಿತ್ತು. ಅದಕ್ಕೋಸ್ಕರ ಮೊದಲಿಗೆ ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಬಿಡೋಣ ಅಂತೇಳಿ ಇಲ್ಲಿ ನಂಜನಗೂಡಲ್ಲಿರೋಂಥ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಬಂದು ಮಧ್ಯಾಹ್ನ 1 ಗಂಟೆಗೆ ದೇವಸ್ಥಾನ ಕ್ಲೋಸ್ ಆಗುತ್ತೆ. ಅದನ್ನು ಬಿಟ್ಟರೆ ಮತ್ತೆ ಸಂಜೆಗೆ ಓಪನ್ ಆಗೋವಂಥದ್ದು. ಹಳೇದು, ತುಂಬ ದೊಡ್ಡ ದೇವಸ್ಥಾನ. ಲಾರ್ಜೆಸ್ಟ್ ಟೆಂಪಲ್ ಇನ್ ಕರ್ನಾಟಕ. ಇಲ್ಲಿ ಪಾರ್ಕಿಂಗ್ ಎಲ್ಲಿ ಕೊಟ್ಟಿದ್ದಾರೆ? ಇಲ್ಲಿ
ಈ ಕಡೆನಾ ಇವ್ರು ಯಾರು ಇಲ್ಲಿ ತಗೊಂತಿದ್ದಾರೆ ಮುಂದೆ ಹೋಗ್ತೀನ ನೋಡು ಮುಂದೆ ಅಲ್ಲೆಲ್ಲಾದರೂ ಫ್ರೀ ಪಾರ್ಕಿಂಗ್ ಥರನಾ ನಿಲ್ಸ್ಕೊಂಬೋದೆ ಎಂಟ್ರೆನ್ಸ್ ಎಲ್ಲ ಮತ್ತು ಇವ್ರ ಕಾರಿಂದ ಹಾಕದ ಬಿಸಿಲಂತ ಸಿಕ್ಕಾಬಿಟ್ಟೆ ಇಲ್ಲಿ ಎಲ್ಲಿ ಹೋಗುತ್ತೆ ತಾನೇ ಎಂಟ್ರೆನ್ಸ್ ಇಲ್ಲಿ ಅದೇ ಗೊತ್ತಿಲ್ಲ ಕೇಳೋಣ ಬಾ ಇಲ್ಲ ಇಲ್ಲಿ ನಿಲ್ಸ್ಬೋದಾ ಪಾರ್ಕ್ ಮಾಡ್ಬೋದಾ ಮಾಡ್ಬೋದೇನೆ ಎಲ್ಲೋ ತಳೆ ಬರ್ತಾಳೆ ವೀಕ್ಷಾ ಅಮ್ಮ ನೀನು ಹಿಂದೆ ಇರು ಕರ್ಕೊಂಬೇಡ ಅಚ್ಚಿನ ಬಿಡು ಓಡಾಡ್ಲಿ ದೇವ್ರ ದರ್ಶನ ಎಲ್ಲ ಆಯಿತು ಹಾಗೆ ಹೊರಗಡೆ ಬಂದು ಕೂತ್ಕೊಂಡಿದ್ವಿ ಇನ್ನು ನಾವು ಹೋಗಿದ್ದು ಶನಿವಾರ ಆಗಿದ್ದರಿಂದ ಅಷ್ಟಾಗಿ ಕ್ರೌಡ್ ಇರಲಿಲ್ಲ ಒಂದು ಹಾಫ್ ಆನ್ ಅವರಲ್ಲೆಲ್ಲ ದೇವ್ರ ದರ್ಶನ ಆಗೋಯ್ತು ಮತ್ತು ದೇವಸ್ಥಾನ ಅಂತೂ ತುಂಬಾ ದೊಡ್ಡದಾಗಿದೆ ಎಷ್ಟು ದೇವ್ರುಗಳಿದೆ ಗೊತ್ತಾ ಒಂದೇ ದೇವಸ್ಥಾನದಲ್ಲಿ ಎಲ್ಲ ದೇವ್ರುಗಳ್ನೂ ದರ್ಶನ ಮಾಡ್ಬೋದು ಅಂತ ಅನಿಸ್ತು ಚೆನ್ನಾಗಿದೆ ನಾವು ಫಸ್ಟ್ ಟೈಮೇ ಈ ದೇವಸ್ಥಾನಕ್ಕೆ ಬಂದಿದ್ದು ನನಗಂತೂ ಇಷ್ಟ ಆಯಿತು ಪಕ್ಕಕ್ಕೆ ಹೋಗ್ರಿ ನಾನು ಫೋಟೋ ತೆಗಿತೀನಿ ನೀನು ಹೋಗಿ ಪಾಪು ಕರ್ಕೊಂಡು ಹೋಗು ದೇವಸ್ಥಾನದಿಂದ ಹೊರಗಡೆ ಒಬ್ಬರು ಗಾಂಧೀಜಿ ಥರ ಡ್ರೆಸ್ ಮಾಡ್ಕೊಂಡು ನಿಂತಿದ್ರು ಎಷ್ಟು ಬಿಸಿಲಿತ್ತು ಅಂದರೆ ನಮಗೆ ಅಲ್ಲಿ ಒಂದು ಕಡೆ 5 ನಿಮಿಷ ನಿಲ್ಲೋದಕ್ಕೆ ಆಗ್ತಾ ಇರಲಿಲ್ಲ ಬರೀ ಕಾಲಲ್ಲಿ ಓಡಾಡೋದಕ್ಕೂ ಕಷ್ಟ ಆಗ್ತಿತ್ತು ಅಂಥದ್ರಲ್ಲಿ ಇಡೀ ದಿನ ಆ ಥರ ಸ್ಟ್ಯಾಚ್ಯೂ ಥರ ನಿಂತ್ಕೊಂಡಿರ್ತಾರೆ ಅದು ಕೂಡ ಒಂದು ಸ್ವಲ್ಪನೂ ಡಿಸ್ಟ್ರಾಕ್ಟ್ ಆಗ್ತಿಲ್ಲ ಅಷ್ಟು ಸೌಂಡು ಮತ್ತು ಜನ ಓಡಾಡ್ತಿರ್ತಾರೆ ಸ್ವಲ್ಪನೂ ಶೇಕ್ ಆಗದೆ ಹಾಗೇ ನಿಂತಿದ್ರಪ್ಪ ನೋಡಿ ಸ್ವಲ್ಪ ಅಯ್ಯೋ ಅಂತಲೂ ಅನಿಸ್ತು ಹೊಟ್ಟೆ ಪಾಡು ಅಂತ ಬಂದಾಗ ಮನುಷ್ಯ ಏನೆಲ್ಲ ಮಾಡಬೇಕಲ್ಲ ಅಂತ ಅಲ್ಲಿಂದ ಹೊರಟು ಹಿಮಾವತ್ ಗೋಪಾಲನಾಥ ಸ್ವಾಮಿ ಬೆಟ್ಟದ ಕಡೆ ಹೋಗ್ತಾ ಇದ್ದೀವಿ ನಾವು ಅಂದ್ಕೊಂಡಿದ್ದೆ ಒಂದು ಅದಾಗಿದ್ದೇ ಒಂದು ಅನ್ನೋ ಥರನೇ ಆಯಿತು ನಾವು ಪ್ಲ್ಯಾನ್ನ ಕರೆಕ್ಟಾಗಿ ಫಾಲೋ ಮಾಡಿದರೆ ಸ್ವಲ್ಪ ಬೇಗ ಮನೆ ಬಿಟ್ಟಿದ್ದಿದ್ರೆ ಮೊದಲಿಗೆ ನಾವು ಇಲ್ಲಿ ಬೆಟ್ಟಕ್ಕೆ ಬರಬೇಕಾಗಿತ್ತು ಇಲ್ಲಿಂದ ನಾವು ನೆಕ್ಸ್ಟು ನಂಜನಗೂಡು ಹೋಗಬೇಕಾಗಿತ್ತು ನೋಡಿದ್ರೆ ಎಲ್ಲ ಉಲ್ಟಂ ಪಲ್ಟಾನೇ ಆಯಿತು ದೇವಸ್ಥಾನ ಕ್ಲೋಸ್ ಆಗಿಬಿಡುತ್ತೆ ಅಂತೇಳಿ ಮೊದಲು ನಾವು ನಂಜನಗೂಡು ಹೋದ್ವಿ ಅಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲಿ ಆಲ್ರೆಡಿ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು ಇಲ್ಲಿ ಮಧ್ಯಾಹ್ನ ಬಂದರೆ ನಿಮಗೆ ಏನೂ ವ್ಯೂ ಇರೋದಿಲ್ಲ ಈ ದೇವಸ್ಥಾನ ಫೇಮಸ್ ಇರೋದೇ ಬಂದು ಫಾಗ್ ಕವರ್ ಆಗುತ್ತೆ ಕಂಪ್ಲೀಟ್ಲಿ ಫಾಗ್ ಕವರ್ ಆಗಿರುತ್ತೆ ಮಧ್ಯದಲ್ಲಿ ದೇವಸ್ಥಾನ ಅದು ನೋಡೋದಕ್ಕೆ ಚೆಂದ ನಾನು ಕೆಲವೊಂದು ವೀಡಿಯೋಸ್ ಎಲ್ಲ ನೋಡಿ ತುಂಬ ಆಸೆಯಿಂದಲೇ ಬಂದೆ ನೋಡಿದ್ರೆ ಲೇಟ್ ಆಗಿತ್ತಲ್ಲ ನಾವು ಮಧ್ಯಾಹ್ನ ಹೋಗಿದ್ರಿಂದ ಏನು ಅಂಥ ವ್ಯೂ ಇರಲಿಲ್ಲ ಬರೀ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನವನ್ನು ಮಾಡ್ಕೊಂಬರ್ಬೋದು ಅಂತ ಅನ್ನಿಸ್ತು ಹಾಗೆ ಅದು ಫುಲ್ ಫಾರೆಸ್ಟ್ ಏರಿಯಾ ಇರೋದ್ರಿಂದ ಆ ಕಡೆ ಈ ಕಡೆ ಎಲ್ಲೂ ಓಡಾಡೋದಕ್ಕೆ ಕೂಡ ಬಿಡಲ್ಲ ನೀವು ದೇವಸ್ಥಾನಕ್ಕೆ ಹೋಗಬೇಕು ಮತ್ತು ನಮ್ಮದು ಓನ್ ವೆಹಿಕಲ್ ಕೂಡ ಅಲೋ ಮಾಡೋದಿಲ್ಲ ಅಲ್ಲಿ ಗೌರ್ಮೆಂಟ್ ಬಸ್ ಇರುತ್ತೆ ಗೌರ್ಮೆಂಟ್ ಬಸ್ಸಲ್ಲಿ ಹೋಗಬೇಕು ಬಸ್ಸಲ್ಲಿ ವಾಪಸ್ ಬರಬೇಕು ಅಷ್ಟೇ ಇಲ್ಲಿ ಹಾಗಾಗಿ ಮೊದಲು ಅಂದ್ಕೊಂಡ್ವಿ ಕ್ಯಾನ್ಸಲ್ ಮಾಡ್ಕೊಂಡು ಬಿಡೋದಾ ಏನು ಹೋಗೋದಾ ಬೇಡವಾ ಅಂತ ಬಟ್ ಇದು ನಾವು ಸೆಕೆಂಡ್ ಟೈಮ್ ಇಲ್ಲಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ಫಸ್ಟ್ ಒಂದು ಸರಿ ಹೋಗಿ ದೇವ್ರ ದರ್ಶನ ಅಂದರೆ ಬೆಟ್ಟದ ಎಂಟ್ರೆನ್ಸ್ ತನಕ ಹೋಗಿದ್ವಿ ಬೆಟ್ಟಕ್ಕೆ ಹೋಗಿರಲಿಲ್ಲ ಬಟ್ ಈ ಸರಿನೂ ಅದಕ್ಕೆ ಅಂತಲೇ ಹೋಗಿ ಕ್ಯಾನ್ಸಲ್ ಮಾಡೋದು ಬೇಡ ಅನ್ನೋದು ಕಾರಣಕ್ಕೆ ಹೋಗಿದ್ವಿ ನಾವು ಊಟಿಗೆ ಬಂದು ಎಷ್ಟು ಒಂದು 8 ವರ್ಷ ಆಯಿತಾ ಒಂದು 7-8 ವರ್ಷ ಆಗಿರ್ಬೇಕಲ್ಲ ಊಟಿಗೆ ಬಂದು ಇಲ್ಲಿವರೆಗೂ ಬಂದು ವಾಪಸ್ ಹೋದ್ವಲ್ಲ ಅವತ್ತು ಕಡಿಮೆ ಅಂತ ಅನ್ಕೋ ಬೆಳಿಗ್ಗೆ ಬಂದ್ರೆ ಇನ್ನೂ ಜಾಸ್ತಿ ಇರ್ತಿದ್ವಿ ನಾವು ಬಂದಿದ್ದೆ ಲೇಟಲ್ಲ ಮಧ್ಯಾಹ್ನ ಟೈಮು ಏನಂತ ವ್ಯೂ ಇರಲ್ಲ ಅಂತ ಕಡಿಮೆನೇ ಅವ್ರೆ ಕೊಡ್ತೀನಿ ತಗೋಣ ನಿಂಗೆ ಏನು ಬೇಕು ನಿಮಗೆ ಕಪ್ ಫಸ್ಟ್ ಟೈಮ್ ಬಂದಾಗ ಎಷ್ಟು ಇರಲಿಲ್ಲ ಬೇಡ ಬೇಕಾ ಬೇಡ ಏನು ಫಸ್ಟ್ ಬಂದಾಗ ಬೇಕು ಪಾರ್ಕಿಂಗಾ ಇಲ್ಲ ಹಿಂಗೆ ಸೇಮ್ ಇದ್ದಿದ್ದು ಎಂಟ್ರೆನ್ಸ್ವರೆಗೂ ಅಷ್ಟೇ ವೆಹಿಕಲ್ಸ್ನ ಅಲೋ ಮಾಡೋದು ಅಲ್ಲಿಂದ ನಾವು ಬಸ್ ಫೆಸಿಲಿಟಿನ ತೊಗೊಳ್ಬೇಕಾಗುತ್ತೆ ಗೌರ್ಮೆಂಟ್ ಬಸ್ ಇರುತ್ತೆ ಒಂದು 10-15 ಮಿನಿಟ್ಸಲ್ಲೆಲ್ಲ ಹೋಗಿ ಬಂದು ಬರ್ತಾ ಇರುತ್ತೆ ಸೊ ಹಾಗಾಗಿ ಜಾಸ್ತಿ ವೆಯ್ಟ್ ಮಾಡಬೇಕು ಅಂತ ಎಲ್ಲ ಏನಿರೋದಿಲ್ಲ ಹಾಗೆ ನಮ್ಮ ಹೆಣ್ಮಕ್ಳಿಗೆ ಫ್ರೀ ಬಸ್ ಫೆಸಿಲಿಟಿ ಇದೆಯಲ್ಲ ಅದನ್ನು ಯೂಸ್ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ನ ಮಿಸ್ ಮಾಡದೆ ತೊಗೊಂಡೋಗಿ ಇಲ್ಲ ಅಂತಂದರೆ ಫೋನಲ್ಲಿ ಒಂದು ಫೋಟೋನಾದರೂ ಇಟ್ಕೊಂಡಿರೋ ಯೂಸ್ ಆಗುತ್ತೆ ಈಗ ನಾವು ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿಗೆ ಬಂದಾದಮೇಲೆ ನಾನು ಜಾಸ್ತಿ ವೀಡಿಯೋಸ್ ಏನು ಮಾಡೋದಕ್ಕಾಗಿಲ್ಲ ಏಕೆಂದರೆ ನನ್ನ ಫೋನ್ ಕೂಡ ಸ್ವಿಚ್ ಆಫ್ ಆಯಿತು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಪ್ರಸಾದ ತಿನ್ನೋಣ ಅಂತ ಬಂದ್ವಾ ಆವಾಗ ನನ್ನ ಹಸ್ಬೆಂಡ್ ಒಂದು ಹಾಫ್ ಆನ್ ಅವರ್ ಕಾಣಿಸ್ಲೇ ಇಲ್ಲ ಕಾಣೆ ಆಗ್ಬಿಟ್ಟಿದ್ರಪ್ಪ ಎಲ್ಲೋದ್ರು ಅಂತ ಅವ್ರನ್ನ ಹುಡುಕಿದೆ ಆಯಿತು ಆಮೇಲೆ ಬಂದರು ಅವ್ರು ಎಲ್ಲೂ ಹೋಗಿರಲಿಲ್ಲ ಅಲ್ಲೇ ಇದ್ದರು
ಅದೊಂದು ಸ್ವಲ್ಪ ಟೆನ್ಷನ್ ಆಗಿಬಿಟ್ಟಿತ್ತು. ಫೋನ್ ಬೇರೆ ಸ್ವಿಚ್ ಆಫ್ ಆಯ್ತಲ್ಲ, ಹಾಗಾಗಿ ನಾನು ಜಾಸ್ತಿ ಏನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಇಲ್ಲಿ. ಸೌಂಡ್ ಮ್ಯೂಟ್ ಮಾಡು ಚಿನ್ನು. ಏನಪ್ಪು ನೀನು ಝೂ ಕರ್ಕೊಂಡು ಹೋಗ್ಲಿಲ್ವಲ್ಲ ನಾವು? ಅನಿಮಲ್ಸ್ ತೋರ್ಸಕ್ಕೆ ಕರ್ಕೊಂಡು ಹೋಗ್ಲೇ ಇಲ್ಲಲ್ಲ. ಮಾಮಿ ನೋಡಿದ್ದೆ ಆಗೋಯ್ತು. ಒಂದು ತಿಂಗಳಿಂದ ಅನಿಮಲ್ಸ್ ನೋಡೋಕೆ ಹೋಗೋಣ ಅಂತ ಹೇಳ್ಬಿಟ್ಟು. ಹ್ಯಾಪಿ ಹ್ಯಾಪಿ ಏನಕ್ಕೆ ಹ್ಯಾಪಿ? ಹ್ಯಾಪಿ ಬರ್ತಡೇನಾ? ಯಾರ್ದು ಹ್ಯಾಪಿ ಬರ್ತಡೇ? ಹ್ಯಾಪಿ ಹ್ಯಾಪಿ ಯಾರ್ದಪ್ಪ ಹ್ಯಾಪಿ ಬರ್ತಡೇ? ಯಾರ್ದು? ಪಾಪುದಾ? ವೀಕ್ಷಾ ಪಾಪುದ ಹ್ಯಾಪಿ ಬರ್ತಡೇ ಮಾಡು, ಮತ್ತೆ ಮಾಡು, ಹ್ಯಾಪಿ ಬರ್ತಡೇ ಮಾಡು. ದೇವಸ್ಥಾನ ಎಲ್ಲ ನೋಡಿಕೊಂಡು ವಾಪಸ್ ಮೈಸೂರಿಗೆ ಬರೋಷ್ಟರಲ್ಲಿ ಸಂಜೆ 4 ಗಂಟೆ ಆಗಿತ್ತು. ನಮಗೆ ಪ್ಲ್ಯಾನ್ ಇದ್ದಿದ್ದು ನಾವು ದೇವಸ್ಥಾನದಿಂದ ಬಂದು ಪಾಪುನ ಮೈಸೂರು ಝೂ ಕರ್ಕೊಂಡೋಗಿ ಅನಿಮಲ್ಸ್ ಎಲ್ಲ ತೋರಿಸ್ಬೇಕು ಅಂತ ಹೇಳಿ. ನಾವು 4 ಗಂಟೆ ಆಗ್ಬಿಟ್ಟಿತ್ತಲ್ಲ ಮೈಸೂರಿಗೆ ಬರೋದಕ್ಕೆ. ಇನ್ನು 5 ಗಂಟೆಗೆಲ್ಲ ಝೂ ಕ್ಲೋಸ್ ಆಗುತ್ತೆ. ಝೂ ನೋಡೋದಕ್ಕೆ ಏನಿಲ್ಲ ಅಂದರೂ 4 to 5 hours ಆದರೂ ಬೇಕು. ಇನ್ನು 1 ಅವರ್ಗೆ ಹೋಗಿ ಇನ್ನೇನು ನೋಡೋದು ಅಂತೇಳಿ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಕರ್ಕೊಂಡು ಹೋಗೋಣ ಅಂತೇಳಿ. ನಮಗೇನು 1 ಅವರ್ ಅಷ್ಟೇ ಅಲ್ವಾ ಇಲ್ಲಿಂದ, ಯಾವಾಗಲಾದರೂ ಮತ್ತೆ ಕರ್ಕೊಂಡು ಹೋದ್ರೆ ಆಯಿತು ಅಂತೇಳಿ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ಅಲ್ಲಿಂದ ಈಗ ನಾವು KRS ಬೃಂದಾವನ ಇದೆಯಲ್ಲ ಅಲ್ಲಿಗೆ ಬಂದ್ವಿ. ಇಲ್ಲಿ ಸಂಜೆ ಟೈಮಲ್ಲಾದರೆ ಲೈಟ್ ಶೋ ಎಲ್ಲ ಇರುತ್ತೆ, ಚೆನ್ನಾಗಿರುತ್ತೆ ನೋಡೋದಕ್ಕೆ. ಪಾಪುನು ಎಂಜಾಯ್ ಮಾಡ್ತಾಳೆ ಅಂತೇಳಿ ಇಲ್ಲಿಗೆ ಕರ್ಕೊಂಡು ಬಂದ್ವಿ. ನಾವು ಅಂದ್ಕೊಂಡಾಗೆ ಎಲ್ಲ ಪ್ಲೇಸ್ನೂ ಸರಿಯಾಗಿ ನೋಡೋದಕ್ಕಾಗಿಲ್ಲ ಅಂದರೂ ಕೂಡ ಇಡೀ ದಿನ ಚೆನ್ನಾಗಿತ್ತು. ನಾವು ಕೂಡ ಎಂಜಾಯ್ ಮಾಡಿದ್ವಿ. ಹೋಪ್ ನೀವು ಕೂಡ ಈ ಒಂದು ವಿಡಿಯೋನ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.